ಎಲ್ಲರೂ ಕೇಳುವುದು, ನೀವು ಕಲಾವಿದರಂತಾರೆ ನಿಮ್ಮ ಗುರುಗಳು ಯಾರು ಅಂತ ಕೇಳುವುದು. ನಾನು ಕಾರ್ಕಳದ ಮಾರಿಗುಡಿಯಲ್ಲಿ ತೆಂಕುತಿಟ್ಟಿನ ಹೆಜ್ಜೆಗಾರಿಕೆಯನ್ನು ಸ್ವಲ್ಪ ಸ್ವಲ್ಪ ಕಲಿತು ಹವ್ಯಾಸಿ ಕಲಾವಿದ ಆಗಿದ್ದವನು. ಬಡಗುತಿಟ್ಟಿನ ಆಕರ್ಷಣೆಯಿಂದ ಬಂದೆ. ನನಗೆ ಬಡಗುತಿಟ್ಟಿನಿಗೆ ಗುರು ಇಲ್ಲ, ನಾನು ನೋಡಿ ನೋಡಿ ಕಲಿತೆ ಅಂತ. ಆದರೆ ನನ್ನನ್ನೊಂದು ಹೆಜ್ಜೆಯನ್ನು ಸರಿಯಾದ ರೀತಿಯಲ್ಲಿ ನಾನು ಮೆರೆಯುವ ಹಾಗೆ ನನ್ನನ್ನು ಕಾಣಿಸಿಕೊಟ್ಟದ್ದು, ಅಥವಾ ನನ್ನ ಹೆಜ್ಜೆಯನ್ನು ಸರಿಯಾದಂಥ ರೀತಿಯಲ್ಲಿ ತಿದ್ದಿದ್ದು ಯಾವುದು ಕೇಳಿದರೆ ಅದು ಕಲಾರಂಗವೇ ನನಗೆ ಗುರು. ಕುಂಬಳೆ ಸುಂದರರಾಯರ ಅಕಾಡೆಮಿ ಅಧ್ಯಕ್ಷರಾಗಿರುವಾಗ ಧರ್ಮಸ್ಥಳದ ಸಿದ್ಧವನದಲ್ಲಿ ಉಜಿರೆಯಲ್ಲಿ 1 ವಾರ, ಹಾಗೂ ಹೊರನಾಡಿನಲ್ಲಿ ಆ ಬಳಿಕ 2 ವರ್ಷದ ಬಳಿಕಾದಂಥ ಹೊರನಾಡಿನ ಯಕ್ಷಗಾನ ಪುನಶ್ಚೇತನ ಶಿಬಿರ 2 ಶಿಬಿರಗಳಲ್ಲಿಯೂ ನಾನು ಭಾಗವಹಿಸಿದ್ದೇನೆ. ನನ್ನಲ್ಲಿ ಒಂದು ತಿದ್ದಿದ್ದು, ಹೆಜ್ಜೆಗಳ ಪರಿಚಯ ಮಾಡಿಕೊಟ್ಟದ್ದು, ಅಥವಾ ರಂಗಸ್ಥಳದಲ್ಲಿ ಈಗ ನನ್ನನ್ನು ಏನು ಉಳಿಯುವ ಹಾಗೆ ಮಾಡಿದ್ದು, ನಾನು ರಂಗಸ್ಥಳದಲ್ಲಿ ಖಂಡಿತ ನಾನು ಉಳಿಯುವ ಹಾಗೆ ಒಂದು ಚಾಲೆಂಜಿಂಗ್ ಪಾತ್ರಗಳನ್ನು ನಿರ್ಭೀತಿನ ಮಾಡುವ ಹಾಗೆ ಮಾಡಿದ್ದರೆ ನನ್ನ ಕಲಾರಂಗ. ಆದ್ದರಿಂದ ಈ ಮಾರ್ಗದರ್ಶಿ ಶಿಬಿರ ಉಂಟು ಅಂತ ಹೇಳಿದ ಕ್ಷಣದಲ್ಲಿ ನಾನು ಬರ್ತೇನೆ ಅಂತ ಸ್ವಯಂ ಆಸಕ್ತಿಯಿಂದ ನಾನು ಹೇಳಿಕೊಂಡೆ. ವಯಸ್ಸು ಅವರ ನಿರ್ಧರಿತವಾದಂಥ ವಯಸ್ಸು ನನ್ನದಲ್ಲ, ಆದರೂ ಕೂಡ ನನಗೆ ಅವಕಾಶವನ್ನು ಈ ಕಲಾರಂಗ ಅಧ್ಯಕ್ಷರಾದಂತಹ ಗಂಗಾಧರಾಯರು ನನಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಮುರಳಿಯವರು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾದ ಧನ್ಯವಾದವನ್ನು ಹೇಳ್ತೇನೆ. ಜೊತೆಯಲ್ಲಿ ಹೇಗಿತ್ತು ನಮ್ಮ ದಿನಚರಿ ಅಂತ ಹೇಳಿದರೆ, ಪಟ್ಟಿ ಮಾಡಬಹುದು. ಒಂದು 4 ದಿವಸದಲ್ಲಿ ಏನೆಲ್ಲ ಆಗಿ ಹೋಗಿದೆ ಅಂತ ಪಟ್ಟಿ ಮಾಡಬಹುದು. ಬೆಳಿಗ್ಗೆ 6:30 ಗಂಟೆಯಿಂದ ಪ್ರಾರಂಭವಾಗಿ ಯೋಗದಿಂದ ಡಾಕ್ಟರ್ ಅನ್ನಪೂರ್ಣ ಆಚಾರ್ಯ ಅವರು ಯೋಗದಿಂದ ಪ್ರಾರಂಭಿಸಿ ರಾತ್ರಿ 12:30-1 ಗಂಟೆಯವರೆಗೆ 1 ನಿಮಿಷವೂ ಹಾಳಾಗದ ಹಾಗೆ 4 ದಿವಸಗಳನ್ನು ನಾವು ಕಳೆದಿದ್ದೇವೆ. 1 ನಿಮಿಷ ಹಾಳಾಗದ ಹಾಗೆ. ಹಾಗಂತ ನಾವು 3 ಸೆಕ್ಷನ್ಗಳಲ್ಲಿ ಒಂದು 8 ಜನರಿದ್ದು ನಾವು ಬೆಳಿಗ್ಗೆ 6:30 ಗಂಟೆಗೆ ಎಬ್ಬಿಸಿಕೊಂಡು ಬರುವ ಹೊಣೆಗಾರಿಕೆ ನಮ್ಮ ತಂಡದವರದ್ದು. ನನಗೆ 6 ಗಂಟೆಗೆ ಎದ್ದು ನಾನು ನಿತ್ಯನಿಗೆ ಪೂರೈಸಿಕೊಂಡು ಉಳಿದ ನಮ್ಮ ಹುಡುಗರನ್ನು ಹೇಳಿ ಹೋಗುವ, ಎದ್ದೇಳಿ ಅಂತ ಹೇಳಿ ತಕ್ಷಣದಲ್ಲಿ ಯಾರು ರೆಡಿಯಾಗಿದ್ದಾರೆ. ಯಾರನ್ನು ಒತ್ತಾಯದಿಂದ ಎಬ್ಬಿಸಲಿಲ್ಲ. ಬಹುತೇಕ ನಮ್ಮ ತಂಡ ಅಲ್ಲ, ಪ್ರತಿಯೊಂದು ತಂಡದ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಮಲಗಿದೆಷ್ಟೊತ್ತಿಗೆ ಕೇಳಿದರೆ 1 ಗಂಟೆಗೆ ನಮ್ಮನ್ನು ಇವರು ಬಿಟ್ಟಿದ್ರೆ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವೇ ಒಂದಿಷ್ಟು ಏನೋ ಯಕ್ಷಗಾನದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೂ ಮೊಬೈಲ್ ಬಳಸಲಿಲ್ಲ. ಯಾಕಂದರೆ ನಮಗೊಂದು ಪಟ್ಟಿ ಕೊಟ್ಟಿದ್ರು, ತಪಸ್ಸಿನಂತೆ ಮೊಬೈಲನ್ನು ಬಿಟ್ಟು ಬಿಡಿ. ಅಕ್ಷರಾರ್ಥವಾಗಿ ಪ್ರತಿಯೊಬ್ಬ ಶಿಬಿರಾರ್ಥಿಗಳಾದ ನಾವು ಅದನ್ನು ಪಾಲಿಸಿದ್ದೇವೆ. ಬರೀ ಒಂದು ಮನೆಗೆ ಫೋನ್ ಮಾಡೋದಕ್ಕೋಸ್ಕರವಾಗಿ ಮಾತ್ರ ಅದನ್ನು ಮಧ್ಯಾಹ್ನ ಊಟದ ಹೊತ್ತಿನಲ್ಲೂ ರಾತ್ರಿ ಬಳಸಿಕೊಂಡಿದ್ದೇವೆ ಬಿಟ್ಟರೆ ಕೆಲವರು ನೆಟ್ಟನ್ನು ಕೂಡ ಓಪನ್ ಮಾಡಲಿಲ್ಲ. ಇದು ಈ ಶಿಬಿರ ನಮಗೆ ದೊಡ್ಡ ಕೊಟ್ಟ ಕಾಣಿಕೆ, ಓದುವುದಕ್ಕೆ ನಮಗೆ ಅಭ್ಯಾಸವನ್ನು ಮಾಡಿಕೊಟ್ಟ ಕಾಣಿಕೆ. ಜೊತೆಗೆ ಆ ಪುನಶ್ಚೇತನ ಶಿಬಿರಗಳಲ್ಲಿ ನಾವು ಯಕ್ಷಗಾನದ ಹೆಜ್ಜೆಗಾರಿಕೆಯೇ ನಮಗೆ ಹೆಚ್ಚಿನ ಒಂದು ಪಾಠವಾಗಿತ್ತು. ಇಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ಆಗಮಿಸಿದರು ಇಲ್ಲಿಗೆ. ಎಷ್ಟು ಜನ 4 ದಿವಸದಲ್ಲಿ ಎಷ್ಟು ದಿವಸ ಸಂಪನ್ಮೂಲ ವ್ಯಕ್ತಿಗಳು ಬಂದಿರಬಹುದು ಅಂತ ಕೇಳಿದರೆ, ನಾನು ಹೇಳಿದರೆ ನಿಮಗೆ ರೋಮಾಂಚನ ಆಗುವುದು, ಆಶ್ಚರ್ಯ ಆಗಬಹುದು. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಜನರನ್ನು ಕರ್ಕೊಂಡು ಬಂದು ಏನು ಮಾಡಿಸಿರಬಹುದಪ್ಪ ಅಂತ. 27 ಮಂದಿ ಬಂದಿದ್ದಾರೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ, ಒಬ್ಬಿಬ್ಬರಲ್ಲ. ಎಲ್ಲರೂ ಅನರ್ಘ್ಯ ರತ್ನಗಳು. ಬೆಳಿಗ್ಗೆ ಚಿಂತನ ಇರಬಹುದು, ಆ ಬಳಿಕ ಅವರ ಅನುಭವಗಳಿರಬಹುದು, ತಾಳಮದ್ದಲೆ ಅರ್ಥಧಾರಿಗಳಿರಬಹುದು, ನಾಟಕ ರಂಗದ ಕೃಷ್ಣಮೂರ್ತಿ ಕವತ್ತಾರು, ಜೀವನರಾಮ್ ಸುಳ್ಳ್ಯರ್ ಅವರು ಇರಬಹುದು, ಆ ಬಳಿಕ ಹಿಮ್ಮೇಳ ಮುಮ್ಮೇಳಗಳ ಸಾಂಗತ್ಯವನ್ನು ಹೇಳಿಕೊಟ್ಟದ್ದಿರಬಹುದು. ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಈಗ ಕುಣಿಯುವುದು ಹೇಗೆ ಹಿಮ್ಮೇಳದ ಮುಮ್ಮೇಳದ ಕುರಿತಾಗಿ ಸಾಂಗತ್ಯದಿಂದ ಒಂದು ಪದ್ಯದೊಳಗೆ ಚಾಲು ನೃತ್ಯವನ್ನು ಕುಣಿದು ಒಂದು ಬಹಳ ಸೊಗಸಾದಂಥ ರಸಭಾವಗಳನ್ನು ಸೃಷ್ಟಿ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂಥ KG ಮಂಜುನಾಥರು ಇರಬಹುದು. ಸಣ್ಣದಿರ್ಬೋದು, ಅದೊಂದು ಆಗಿ ಹೋದದ್ದು, ಆದರೆ ಅದು ನೆನಪಲ್ಲಿ ಉಳಿಯುವ ಹಾಗೆ ಪ್ರತಿಯೊಂದು ಕೂಡ. ಅದರಿಂದ ಶಿಬಿರಾರ್ಥಿಗಳಾದ ನಾವು ತಿಳಿದದೇನು ಅಂತ ಹೇಳಿದರೆ, ಈ ಮಾರ್ಗದರ್ಶನ ಶಿಬಿರದಲ್ಲಿ ನಮಗೆ ಏನು ಮಾರ್ಗದರ್ಶನ ಅಂತ ಹೇಳಿದರೆ 27 ನಕ್ಷತ್ರಗಳನ್ನು ಕಾಣಿಸಿಕೊಟ್ಟಿದ್ದಾರೆ ನಮಗೆ. 1-2 ಅಲ್ಲ, 27 ನಕ್ಷತ್ರಗಳು. ಆ ನಕ್ಷತ್ರಗಳ ಬೆಳಕಿನಿಂದ ನಾವು ಹೇಗೆ ಬೆಳಗಬೇಕು ಅಂತ ಹೇಳಿದರೆ, ಚಂದ್ರನ ಹಾಗೆ ಪ್ರಕಾಶಿಸಿ ನೀವು ನಾಳೆ ಯಕ್ಷಗಾನ ಕಲಾರಂಗದಲ್ಲಿ ನೀವೊಂದು ಪೂರ್ಣ ಕಳೆಯ ಚಂದ್ರನಾಗಿ ಇಷ್ಟು ಜನ ನಕ್ಷತ್ರಗಳಿಂದಲಾಗಿ ನೀವು ಕಾಣಿಸಿಕೊಳ್ಳಬೇಕೆನ್ನುವ ಆಶೆಯನ್ನು ಇವರು ಮಾಡಿಕೊಟ್ಟಿದ್ದಾರೆ. ಆ ಬಳಿಕ ಜೊತೆಯಲ್ಲಿ ಇನ್ನೊಂದು ಪ್ರಧಾನವಾದದ್ದು ಏನು ಹೇಳಿದರೆ, 2 ಡಾಕ್ಟರ್ಗಳು ಬಂದಿದ್ದರು. ಡಾಕ್ಟರ್ ಮಂಟಪ ಮನೋಹರ ಉಪಾಧ್ಯಾಯರು, ಡಾಕ್ಟರ್ JN ಭಟ್ರವರು ಬಂದಿದ್ದರು. ಕೊಂಡದಕೊಳ್ಳಿ ರಾಮಚಂದ್ರ ಹೆಗಡೆಯವರು ಸತ್ಯಹರಿಶ್ಚಂದ್ರ ಪಾತ್ರ ಮಾಡಿಕೊಂಡು ಯಾವಾಗಲೂ ಹೇಳ್ತಾರೆ, ಒಳ್ಳೆ ಕಲಾವಿದ ಆಗದಿದ್ದರೆ ಸಮಾಜಕ್ಕೆ ಏನು ನಷ್ಟ ಇಲ್ಲ, ಒಳ್ಳೆಯ ಮನುಷ್ಯ ಆಗದಿದ್ದರೆ ಸಮಾಜಕ್ಕೆ ನಷ್ಟ ಉಂಟು. ಒಳ್ಳೆಯ ಮನುಷ್ಯನಿಗೆ ಒಂದು ಸಾಮಾನ್ಯವಾಗಿ ಗೊತ್ತಿರಬೇಕಾದದ್ದು ಏನು ಕೇಳಿದರೆ, ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡುವುದು ಹೇಗೆ. ಯಾರಾದರೂ ಆಪತ್ತಿಗೊಳಗಾದಾಗ, ಅಥವಾ ನಮ್ಮ ಚೌಕಿಯಲ್ಲಿ ಆಪತ್ತಿಗೊಳಗಾದಾಗ, ರಂಗಸ್ಥಳದಲ್ಲಿ ಸೋತು ಬಳಲಿ ಆಪತ್ತಿಗೊಳಗಾದಾಗ ಪ್ರಥಮ ಚಿಕಿತ್ಸೆಯನ್ನು ಮಾಡುವುದರ ಮೂಲಕವಾಗಿ ಅವನನ್ನು ಉಳಿಸುವಂತಹ ಒಂದು ಸಾಧ್ಯತೆಗಳು ಹೇಗೆ ಎನ್ನುವುದನ್ನು ಆ
ಆ ವಿಭಾಗವನ್ನು ಕೂಡ ಈ ಮಾರ್ಗದರ್ಶಿ ಶಿಬಿರ ನಮಗೆ ಕಲಿಸಿಕೊಟ್ಟಿದೆ. ಆದ್ದರಿಂದಲಾಗಿ ನಾವು ಒಂದು ಒಳ್ಳೆಯ ನಾಗರಿಕರಾಗಿ ಒಂದು ಸಮಾಜ ಸೇವೆಯನ್ನು ಮಾಡಬಹುದು. ಆ ಬಳಿಕ ಒಳ್ಳೆಯ ಆರೋಗ್ಯಯುತವಾದ ಜೀವನ ನಡೆಸುವುದಕ್ಕೆ ಹೇಗೆ ಅನುಕೂಲವನ್ನು ಮಾಡಿಕೊಡಬೇಕೆನ್ನುವುದನ್ನು ಮಂಟಪ ಡಾಕ್ಟರು ಅದನ್ನು ಮಾಡಿ ತೋರಿಸಿದ್ದಾರೆ. ತುಂಬ ಒಂದೆರಡು ವಿಷಯಗಳಲ್ಲ, ಒಂದೊಂದು ಹೇಗೆ ಹೇಳಿದ ಕಣಗಳಿಂದ ಸಂಪತ್ತನ್ನು, ಕ್ಷಣಗಳಿಂದ ವಿದ್ಯೆಯನ್ನು ಸಂಗ್ರಹಿಸಬೇಕು ಅಂತ ಹೇಳಿದ ಹಾಗೆ ಒಂದೊಂದು ಕ್ಷಣಗಳಿಂದ ಗಮಕದ ಕಲೆಯ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ರಾಘವೇಂದ್ರ ರಾಯರು ಬಂದಿದ್ದರು, ಗಮಕದ ಕಲೆ ಪರಿಚಯವನ್ನು ಮಾಡಿಕೊಟ್ಟಿದ್ದರು. ವಿದುಷಿಯಾಗಿರುವಂತಹ ಪ್ರತಿಭಾ ಸಾಮಗ್ರವರು ಬಂದಿದ್ದರು, ಸುಮಂಗಲ ರತ್ನಾಕರವರು ಬಂದಿದ್ದರು. ಮುದ್ರೆಗಳು ಹಾಗೂ ನಮ್ಮ ಯಕ್ಷಗಾನಕ್ಕೂ ಹಾಗೂ ಭರತನಾಟ್ಯದ ಮುದ್ರೆಗಳು, ನಾಟ್ಯದ ಹೇಗೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಶತಾವಧಾನಿಗಳಾಗಿರುವಂಥ ಡಾಕ್ಟರ್ ಆರ್ ಗಣೇಶರವರು. ನಾವೆಲ್ಲ ರೋಮಹರ್ಷಿತರಾಗಿದ್ದೇವೆ. ಒಂದು 2.5 ಗಂಟೆಯ ಸಮಯ ಇವತ್ತು ಬೆಳಿಗ್ಗೆ ನಾವು ಕಳೆದದ್ದು. ಒಂದು ಲೋಟೆ ನೀರು ಕುಡಿಯುವುದಕ್ಕೂ ಒಬ್ಬ ಎದ್ದು ಹೋಗಲಿಲ್ಲ. ಯೋಚನೆ ಮಾಡಿ. ಅದು ಪವನ್ ಕಿರಣ್ ಅವರು ಹೇಳಿದರು, ಯಾರು ಎದ್ದು ಹೋಗಿ ಅವರ ಭಯಕ್ಕಲ್ಲ, ಇದಲ್ಲ. ಅಂದರೆ ನಾವು ಮೈಮರೆತಿದ್ದೇವೆ. ನಾವು ಏನೇ ಪ್ರಶ್ನೆಯನ್ನು ಕೇಳಿದರೂ ಅದು ಹೇಗೆ ಅದು ನಮಗೆ ಅರ್ಥ ಆಗುವ ಹಾಗೆ. ಅವರು ತುಂಬ ಭಾಷಣಗಳನ್ನು ನಡೆಸಿಕೊಟ್ಟಿರಬಹುದು, ಜ್ಞಾನಿಗಳ ಸಭೆಯಲ್ಲಿ ಅಥವಾ ಸಂಸ್ಕೃತ ಪಂಡಿತರ ಸಭೆಯಲ್ಲಿ ಬೇಕಾದ ರೀತಿಯಲ್ಲಿ ಅವರು ಅದನ್ನು ಆ ರೀತಿಯಲ್ಲಿ ಉತ್ತರಿಸಿರ್ಬೋದು. ಆದರೆ ಅಮ್ಮ ಮಗುವಿಗೆ ತಿಳಿ ಹೇಳುವಾಗ ಮಗುವಿನ ಭಾಷೆಯಲ್ಲಿ ಹೇಗೆ ಅಮ್ಮ ಹೇಳಿಕೊಡ್ತಾಳೋ ಹಾಗೆ ಶಿಬಿರಾರ್ಥಿಗಳಂತಹ ನಮಗೆ ಮಗುವಿನ ಹಾಗೆ ನಮಗೆ ಹೇಗೆ ಅರ್ಥ ಮಾಡಿಸಬೇಕು ಎನ್ನುವುದನ್ನು ಹೇಳಿಕೊಟ್ಟಂತಹ ಗಣೇಶರವರು ಇಂತಹ ನಾಡಿನ ಬಹುಶ್ರುತ ವಿದ್ವಾಂಸರುಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆತರಿಸಿ ಒಂದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕಲಾವಿದರನ್ನಾಗಿ ರೂಪುಗೊಳಿಸಬೇಕು ಎನ್ನುವುದಕ್ಕಿಂತ ನಮ್ಮ ಬೆನ್ನ ಹಿಂದೆ ಕಲಾರಂಗ ನಮಗೊಂದು ಮಾರ್ಗದರ್ಶನ ಇಟ್ಟಿದೆ. ಆದ್ದರಿಂದ ನಾವು ದಾರಿ ತಪ್ಪಬಾರದು ಎನ್ನುವ ಹಾಗೆ ಈ 4 ದಿವಸದ ಶಿಬಿರದಲ್ಲಿ ನಮಗೊಂದು ಕಾಣಿಸಿಕೊಟ್ಟದ್ದುಂಟಲ್ಲ, ಅಥವಾ ನಮ್ಮನ್ನೊಂದು ರೂಪಿಸಿದ್ದುಂಟಲ್ಲ, ಇಂತಹ ಈ ಕಲಾರಂಗದ ಶಿಬಿರ ವರ್ಷ ಆಗ್ತಾ ಇರಲಿ. ಆ ವರ್ಷ ಶಿಬಿರಲ್ಲಿ ನಮಗೂ ಒಂದು ಬರಲಿಕ್ಕೆ ಅವಕಾಶ ಕೊಡಿ. ಜೊತೆಯಲ್ಲಿ ಅದವರು ಹೇಳಿದರು, ಈ 40 ಜನರಲ್ಲಿ ನೀವು ಒಬ್ಬರು ಭಾಗ್ಯವಂತರು, ನಿಜವಾದ ಭಾಗ್ಯವಂತರು. ನಾವು ಈಗ ನಾನು ಕೆಲವರಿಗೆ ಹೇಳಿದ್ದೆ, ಬಂದಿದ್ದಾರೆ ಕೆಲವರು ಬರಲಿಲ್ಲ, ಬಿಡಿ ಅದಲ್ಲ. ಆದರೆ ಬಹಳವಾಗಿ ನಾನು ಸಂಗ್ರಹಿಸಿದ್ದೇನೆ. ಇದಕ್ಕೆ ಜೀವನ ಪರ್ಯಂತ ನಾನು ಈ ಕಲಾರಂಗಕ್ಕೆ, ಇಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ, ಇಂತಹ ವಿದ್ವಾಂಸರಿಗೆ ಚಿರಋಣಿಯಾಗಿದ್ದೇನೆ.